ನಾನೊಂದು 8 ದಿನ ಆಯಿತು ಇಲ್ಲಿ ಬಂದು ಕೇರಳದ ಅರ್ಜುನ್ ಅವರಿಗೋಸ್ಕರ ಇಡೀ ಕೇರಳ ಜಗತ್ತಲ್ಲಿ ಎಲ್ಲರೂ ಕೂಡ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಹೋಗುವಾಗ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡದೇನಂತ ಅರ್ಜುನ್ ರವರು ಸಿಗ್ತಾರೆ ಎಂಬ ಒಂದು ನಿರೀಕ್ಷೆ ನಮಗೆಲ್ಲರಿಗೂ ಇತ್ತು. ಆದರೆ ಏನಾಗಿದೆ ಅಂತೇಳಿ ಕೊನೆಗಳಿಗೆಲ್ಲ ಟ್ರಕ್ ಕಂಡು ಹಿಡಿದ್ರು ಅಂತ ಕಂದಾಯ ಸಚಿವರು ಅಫಿಷಿಯಲ್ ಆಗಿ ಹೇಳಿದರು. ಟ್ರಕ್ಕಿನ ಕಡೆಗೆ ಹೋಗಿ ಟ್ರಕ್ಕಿನ ಒಳಗಡೆ ಅರ್ಜುನ್ ಇದ್ದಾನ ಎಂಬುದನ್ನು ಖಾತ್ರಿಪಡಿಸಲಿಕ್ಕೋಸ್ಕರ ಇವರು ನಮ್ಮ ಮೇಜರ್ ಜನರೆಲ್ಲ ಬಂದರು, ನೇವಿಯವರು ಬಂದರು, ಒಂದು ಖಾಸಗಿ ತಂಡ ಬಂತು, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಆದರೆ ಏನಂತೇಳಿ ನಿನ್ನೆ ತನಕ ಅಲ್ಲಿ ನಮ್ಮ ಈ ಗಂಗಾವಳಿ ನದಿಯ ಆ ಒಂದು ನೀರಿನ ರಭಸದಿಂದ ಅಲ್ಲಿಗೆ ಯಾರಿಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಮಸ್ಯೆ ಈಗಲೂ ಕೂಡ ನಾವು ಎದುರಿಸ್ತಾ ಇದ್ದೇವೆ. ನೀವು ಕೂಡ ಸ್ಪಾಟಲ್ಲಿದ್ದೀರಿ, ನೀವು ಕಾಣ್ತಾ ಇದ್ದೀರಿ. ಈಗಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕೇರಳದ ಇಬ್ಬರು ಸಚಿವರು ಬರ್ತಾ ಇದ್ದಾರೆ. ನಿಜಕ್ಕೂ ನಮಗೆ ಅರ್ಜುನ್ ರವರನ್ನು ಆ ಟ್ರಕ್ಕಿನ ಬಳಿಗೆ ಮುಳುಗಿ ನೌಕಾಪಡೆಯವರು ಹೋಗಿ ಅದನ್ನು ಏನಾದರೂ ಹುಗ್ಸಾಕಿ ಮೇಲೆ ಕೆತ್ತೋ ಕೆಲಸ ಆರಂಭವಾಗಲೇಬೇಕು. ಅದರ ಎಲ್ಲ ಬರದ ಸಿದ್ಧತೆ ಇಲ್ಲಿ ಆಗ್ತಾ ಇದೆ. ನಿರೀಕ್ಷಿಸುವ ಇನ್ನು ಕೆಲ ತಾಸುಗಳ ಮೇಲಕ್ಕೆ ತರ್ಬೋದು ಎಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆ ಥರ ಏನು ನಮಗೆ ಮೆಸೇಜ್ ಕೊಡಲಿಲ್ಲ. ನಮ್ಮ ಕೇರಳದ PWD ಮಿನಿಸ್ಟರ್ ರಿಯಾಸ್, ಅದೇ ರೀತಿಯಲ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರು ಇವತ್ತು ಬಂದು ನಿಮ್ಮ ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡ್ತಾರೆ ನಮ್ಮ ಸಮ್ಮುಖದಲ್ಲಿ. ಈಗ ಒಂದು ನಿಲ್ಲಿಸಲಿಕ್ಕೆ ನಮಗೆ ಒಂದು ರಿಸಲ್ಟ್ ಬೇಡವಾ? ಟ್ರಕ್ ಸಿಕ್ಕಿದೆ ಅಲ್ವಾ, ಹೇಗೆ ಅದನ್ನು ಯಾವ ರೀತಿಯಲ್ಲಿ ಹೊರಗೆ ತರ್ಬೋದು ಎಂಬುದರ ಬಗ್ಗೆ ಚರ್ಚೆ ಇವತ್ತಾಗ್ಬೋದು ಮುಂದೆ ಹೇಳಿದ್ದಾರೆ. ನಿಮ್ಗೆ ಗೊತ್ತಲ್ವ? ನಿಮಗೆ ನಾನು ಹೇಳೋದು, ನಮ್ಮ ದೇಶದಲ್ಲಿ ಇದಕ್ಕಿಂತ ದೊಡ್ಡ ಎಷ್ಟೋ ಸಮಸ್ಯೆಗಳು ನಾವು ಎದುರಿಸಿದ್ದೇವೆ. ಗಡಿಯಲ್ಲಿ ಅದೇ ರೀತಿಯಲ್ಲಿ ನಮ್ಮ ಸೈನಿಕರು ಮಾಡಿದ್ದಾರೆ. ಯಾವ ರೀತಿ ನಮ್ಮಲ್ಲಿ ಯಾವ ತಂಡ ಇದೆ ಅನುಭವಸ್ಥರು, ಅವರನ್ನು ಕರ್ಕೊಂಡು ಬಂದು ಹೆಲಿಕಾಪ್ಟರ್ ಆದರೆ ಹೆಲಿಕಾಪ್ಟರ್, ಕ್ರೈನ್ ಆದರೆ ಕ್ರೈನ್, ಯಾವ ರೀತಿಯಲ್ಲಿ ಅದನ್ನು ಹೊರಗೆ ಎಳೆಯಬಹುದು ಎಂಬುದು ಮಾಡಲೇಬೇಕು. ಯಾಕಂತ ಹೇಳಿದರೆ 11 ದಿನಗಳ ನಮ್ಮೆಲ್ಲರ ಒಂದು ಪ್ರಯತ್ನ ಇಲ್ಲಿ ಸೋಲ್ತಾ ಇದೆ. ಯಾಕೆಂದರೆ ನಾವು ಇಷ್ಟು ದಿನ ಪ್ರಯತ್ನ ಪಟ್ಟರು ಕೂಡ ಅರ್ಜುನ್ ಮಾತ್ರವಲ್ಲ, ಒಂದು ದೊಡ್ಡ ಲಾರಿ ಇದೆ, ಅದರಲ್ಲಿ 300 ದಿಮ್ಮಿಗೆ ಇದೆ. ಇದನ್ನು ಹಿಡಿದುಕೊಳ್ಳಬೇಕಲ್ವಾ? ಅದೇ ಸ್ಥಳೀಯರು ಕೂಡ ಇಬ್ಬರು ಇದ್ದಾರೆ. ಅದಕ್ಕೆ ನಾನು ಹೇಳೋದು ಮಾತಂತ ಹೇಳಿದರೆ, ಇವತ್ತು ಏನಾದರೂ ಒಂದು ಫಲಿತಾಂಶ ಬರ್ಬೋದು ಅಂತ ಎಲ್ಲ ದಿವಸದಾಗಿ ಅಲ್ಲ, ಇವತ್ತೊಂದು ನಿರೀಕ್ಷೆ ಇಟ್ಕೊಳ್ಳುವ, ಸ್ವಲ್ಪ ನಾವು ಕಾಯುವ. ನಾನೊಂದು 8 ದಿನ ಆಯಿತು ಇಲ್ಲಿ ಬಂದು ಕೇರಳದ ಅರ್ಜುನ್ ಅವರಿಗೋಸ್ಕರ ಇಡೀ ಕೇರಳ ಜಗತ್ತಲ್ಲಿ ಎಲ್ಲರೂ ಕೂಡ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಹೋಗುವಾಗ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡದೇನಂತ ಅರ್ಜುನ್ ರವರು ಸಿಗ್ತಾರೆ ಎಂಬ ಒಂದು ನಿರೀಕ್ಷೆ ನಮಗೆಲ್ಲರಿಗೂ ಇತ್ತು. ಆದರೆ ಏನಾಗಿದೆ ಅಂತೇಳಿ ಕೊನೆಗಳಿಗೆಲ್ಲ ಟ್ರಕ್ ಕಂಡು ಹಿಡಿದ್ರು ಅಂತ ಕಂದಾಯ ಸಚಿವರು ಅಫಿಷಿಯಲ್ ಆಗಿ ಹೇಳಿದರು. ಟ್ರಕ್ಕಿನ ಕಡೆಗೆ ಹೋಗಿ ಟ್ರಕ್ಕಿನ ಒಳಗಡೆ ಅರ್ಜುನ್ ಇದ್ದಾನ ಎಂಬುದನ್ನು ಖಾತ್ರಿಪಡಿಸಲಿಕ್ಕೋಸ್ಕರ ಇವರು ನಮ್ಮ ಮೇಜರ್ ಜನರೆಲ್ಲ ಬಂದರು, ನೇವಿಯವರು ಬಂದರು, ಒಂದು ಖಾಸಗಿ ತಂಡ ಬಂತು, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಆದರೆ ಏನಂತೇಳಿ ನಿನ್ನೆ ತನಕ ಅಲ್ಲಿ ನಮ್ಮ ಈ ಗಂಗಾವಳಿ ನದಿಯ ಆ ಒಂದು ನೀರಿನ ರಭಸದಿಂದ ಅಲ್ಲಿಗೆ ಯಾರಿಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಮಸ್ಯೆ ಈಗಲೂ ಕೂಡ ನಾವು ಎದುರಿಸ್ತಾ ಇದ್ದೇವೆ. ನೀವು ಕೂಡ ಸ್ಪಾಟಲ್ಲಿದ್ದೀರಿ, ನೀವು ಕಾಣ್ತಾ ಇದ್ದೀರಿ. ಈಗಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕೇರಳದ ಇಬ್ಬರು ಸಚಿವರು ಬರ್ತಾ ಇದ್ದಾರೆ. ನಿಜಕ್ಕೂ ನಮಗೆ ಅರ್ಜುನ್ ರವರನ್ನು ಆ ಟ್ರಕ್ಕಿನ ಬಳಿಗೆ ಮುಳುಗಿ ನೌಕಾಪಡೆಯವರು ಹೋಗಿ ಅದನ್ನು ಏನಾದರೂ ಹುಗ್ಸಾಕಿ ಮೇಲೆ ಕೆತ್ತೋ ಕೆಲಸ ಆರಂಭವಾಗಲೇಬೇಕು. ಅದರ ಎಲ್ಲ ಬರದ ಸಿದ್ಧತೆ ಇಲ್ಲಿ ಆಗ್ತಾ ಇದೆ. ನಿರೀಕ್ಷಿಸುವ ಇನ್ನು ಕೆಲ ತಾಸುಗಳ ಮೇಲಕ್ಕೆ ತರ್ಬೋದು ಎಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆ ಥರ ಏನು ನಮಗೆ ಮೆಸೇಜ್ ಕೊಡಲಿಲ್ಲ. ನಮ್ಮ ಕೇರಳದ PWD ಮಿನಿಸ್ಟರ್ ರಿಯಾಸ್, ಅದೇ ರೀತಿಯಲ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರು ಇವತ್ತು ಬಂದು ನಿಮ್ಮ ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡ್ತಾರೆ ನಮ್ಮ ಸಮ್ಮುಖದಲ್ಲಿ. ಈಗ ಒಂದು ನಿಲ್ಲಿಸಲಿಕ್ಕೆ ನಮಗೆ ಒಂದು ರಿಸಲ್ಟ್ ಬೇಡವಾ? ಟ್ರಕ್ ಸಿಕ್ಕಿದೆ ಅಲ್ವಾ, ಹೇಗೆ ಅದನ್ನು ಯಾವ ರೀತಿಯಲ್ಲಿ ಹೊರಗೆ ತರ್ಬೋದು ಎಂಬುದರ ಬಗ್ಗೆ ಚರ್ಚೆ ಇವತ್ತಾಗ್ಬೋದು ಮುಂದೆ ಹೇಳಿದ್ದಾರೆ. ನಿಮ್ಗೆ ಗೊತ್ತಲ್ವ? ನಿಮಗೆ ನಾನು ಹೇಳೋದು, ನಮ್ಮ ದೇಶದಲ್ಲಿ ಇದಕ್ಕಿಂತ ದೊಡ್ಡ ಎಷ್ಟೋ ಸಮಸ್ಯೆಗಳು ನಾವು ಎದುರಿಸಿದ್ದೇವೆ. ಗಡಿಯಲ್ಲಿ ಅದೇ ರೀತಿಯಲ್ಲಿ ನಮ್ಮ ಸೈನಿಕರು ಮಾಡಿದ್ದಾರೆ. ಯಾವ ರೀತಿ ನಮ್ಮಲ್ಲಿ ಯಾವ ತಂಡ ಇದೆ ಅನುಭವಸ್ಥರು, ಅವರನ್ನು ಕರ್ಕೊಂಡು ಬಂದು ಹೆಲಿಕಾಪ್ಟರ್ ಆದರೆ ಹೆಲಿಕಾಪ್ಟರ್, ಕ್ರೈನ್ ಆದರೆ ಕ್ರೈನ್, ಯಾವ ರೀತಿಯಲ್ಲಿ ಅದನ್ನು ಹೊರಗೆ ಎಳೆಯಬಹುದು ಎಂಬುದು ಮಾಡಲೇಬೇಕು. ಯಾಕಂತ ಹೇಳಿದರೆ 11 ದಿನಗಳ ನಮ್ಮೆಲ್ಲರ ಒಂದು ಪ್ರಯತ್ನ ಇಲ್ಲಿ ಸೋಲ್ತಾ ಇದೆ. ಯಾಕೆಂದರೆ ನಾವು ಇಷ್ಟು ದಿನ ಪ್ರಯತ್ನ ಪಟ್ಟರು ಕೂಡ ಅರ್ಜುನ್ ಮಾತ್ರವಲ್ಲ, ಒಂದು ದೊಡ್ಡ ಲಾರಿ ಇದೆ, ಅದರಲ್ಲಿ 300 ದಿಮ್ಮಿಗೆ ಇದೆ. ಇದನ್ನು ಹಿಡಿದುಕೊಳ್ಳಬೇಕಲ್ವಾ? ಅದೇ ಸ್ಥಳೀಯರು ಕೂಡ ಇಬ್ಬರು ಇದ್ದಾರೆ. ಅದಕ್ಕೆ ನಾನು ಹೇಳೋದು ಮಾತಂತ ಹೇಳಿದರೆ, ಇವತ್ತು ಏನಾದರೂ ಒಂದು ಫಲಿತಾಂಶ ಬರ್ಬೋದು ಅಂತ ಎಲ್ಲ ದಿವಸದಾಗಿ ಅಲ್ಲ, ಇವತ್ತೊಂದು ನಿರೀಕ್ಷೆ ಇಟ್ಕೊಳ್ಳುವ, ಸ್ವಲ್ಪ ನಾವು ಕಾಯುವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.